ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಕನ್ನಡ ಚಿತ್ರರಂಗಕ್ಕೆ ಹಲವಾರು ಕನ್ನಡ ಚಿತ್ರಗಳು ಬರ್ತಾನೆ ಇದೆ. ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಯುವ ಕಲಾವಿದರು ಅಂತಲೇ ಹೇಳ್ಬೋದು. ಒಂದು ಕನ್ನಡ ಚಿತ್ರಕ್ಕೆ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕಾದ್ರೆ ಒಂದು ಹೊಸ ಕನಸುಗಳನ್ನು ಹೊತ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ. ಅದೇ ರೀತಿಯಾಗಿ ಎಲ್ಲರೂ ಹೇಳ್ತಾರಲ್ಲ, ಲೈಫಲ್ಲಿ ಏನೇ ಆಗಲಿ ಜಾಲಿ ಆಗಿರ್ಬೇಕಂತ ಹೇಳ್ತಾರಲ್ವ, ಅದೇ ರೀತಿಯಾಗಿ ಈಗ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಚಿತ್ರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದೇ ಜಾಲಿ ಮೂವಿ. ಇದೇ 31ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಈಗ ನಾನು ಮಾತಾಡುವಂಥ ವಿಚಾರ ಏನಂದರೆ, ಈ ಜಾಲಿ ಮೂವಿಯಲ್ಲಿ ಒಬ್ಬ ಚಿಕ್ಕ ಹುಡುಗಿ ಇದ್ದಾಳೆ. ನೀವು ನೋಡ್ತಾ ಇರ್ಬೋದು, ಇವಾಗ ಒಂದು ಸೀರಿಯಲಲ್ಲೂ ನೋಡ್ತಾ ಇರ್ತೀರಾ. ಈಗಷ್ಟೇ ಲಾಂಚ್ ಆಗ್ತಾ ಇದೆ. ಇನ್ನು ಈ ಜಾಲಿ ಮೂವಿಯಲ್ಲಿ ಒಂದು ವಿಶೇಷ ಪಾತ್ರವನ್ನು ನಿರ್ವಹಿಸಿದ್ದಾಳೆ. ಅವಳ ಹೆಸರು ಹೇಳಬೇಕಾದ್ರೆ ರಿಯಾ ಅಂತ ಹೇಳಿ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಹೆಸರು? ರಿಯಾ. ಓಕೆ, ಏನು ರೋಲ್ ನಿಮ್ಮದು ಈ ಸಿನಿಮಾದಲ್ಲಿ? ಸಾಂಗ್. ನೀನು ಹೀರೋಗೆ ಮಗಳಾಗಿ ಮಾಡ್ತಾ ಇದೀಯಾ? ಇಲ್ವಾ? ಯಾಕೆ ಬಿಟ್ಕೊಡ್ಬೇಡ ಅಂತ ಹೇಳಿದ್ರವಾ? ಹೀರೋಯಿನ್. ನೀನೇ ಹೀರೋಯಿನಾ? ಓಕೆ. ಈ ಫಿಲ್ಮ್ ಮಾಡಬೇಕಾದ್ರೆ ಇವಾಗ ಎಲ್ಲ ಹೀರೋಯಿನ್ಸು ಅಂತಾರಲ್ವಾ, ನನಗೆ ಒಂದು ಫಿಲ್ಮ್ ನೋಡಿದ್ರೆ ಈ ಫಿಲ್ಮ್ ನಂಗೆ ಇಷ್ಟ ಆದರೆ ಮಾತ್ರ ನಾನು ಸೈನ್ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ, ಹೌದಲ್ವಾ? ನೀನೇನು ನೋಡಿ ಸೈನ್ ಹಾಕ್ತೆ ಈ ಮೂವಿಗೆ? ಮಮ್ಮ ಸೈನ್ ಹಾಕಿ. ನೀನು ಆ್ಯಕ್ಟ್ ಮಾಡೋದು, ನಿಮ್ಮಮ್ಮ ಸೈನ್ ಮಾಡೋದಾ? ಹಾಂ. ಓಕೆ. ಇವಾಗ ರಿಯಾ, ನೀನು ಇನ್ನೊಂದು ಸೀರಿಯಲಲ್ಲಿ ಮಾಡ್ತಾ ಇದೀಯಾ. ಆ ಸೀರಿಯಲ್ ನೇಮ್ ಏನು ಹೇಳು? ಜಗದಾತ್ರಿ ಅಲ್ಲ, ಜಗರಾತ್ರಿ ಅದಂತೆ. ಜಗದಾತ್ರಿ. ಜಗರಾತ್ರಿ. ಯಾವ ಕ್ಲಾಸಲ್ಲಿ ಓದ್ತಾ ಇದೀಯಾ ರಿಯಾ ಇವಾಗ? UKG. ಆವಾಗಲೇ ಹೇಳಿದೆ ಮಿಡಲ್ ಕ್ಲಾಸ್ ಅಂತ. ಕ್ಲಾಸ್ ಎರಡು ಓದ್ತೀನಿ ಅಂತಿದ್ದಾಳೆ, ಹೌದಲ್ವಾ? ಮಿಡಲ್ ಕ್ಲಾಸ್ ಮತ್ತು UKG. ಓಕೆ. ರಿಯಾ, ನಿಂಗೆ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನೀನು ಇವಾಗ ಒಂದು ಪುಟ್ಟ ಮಗುವಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದೀಯಾ. ಮುಂದೆ ದೊಡ್ಡವಳಾದ್ಮೇಲೆ ಏನು ಮಾಡ್ಬೇಕಂತಿದೀಯಾ? ಶೂಟಿಂಗ್. ಹೀರೋಯಿನ್ ಆಗ್ತೀಯಾ ಅಥವಾ ಪ್ರೊಡ್ಯೂಸರ್ ಆಗ್ತೀಯಾ? ಹೀರೋಯಿನ್ ಆಗ್ತೀಯಾ? ಮತ್ತು ಹೀರೋಯಿನ್ ಆಗಬೇಕಂದ್ರೆ ಇವಾಗ ಹೇಳ್ತಾರೆ ಗೊತ್ತಾ, ನನಗೆ ತುಂಬ ಭಯ, ಒಂದು ಆ್ಯಕ್ಟಿಂಗ್ ಮಾಡಂತಾರೆ. ಭಯದಲ್ಲಿರುವಂಥ ಆ್ಯಕ್ಟಿಂಗ್ ಮಾಡು, ಖುಷಿಯಲ್ಲಿರುವಾಗ ಒಂದು ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಆ ಥರ ಆ್ಯಕ್ಟಿಂಗ್ ಮಾಡು ಅಂತ ಹೇಳ್ತಾರೆ. ನೀನು ಮಾಡ್ತೀಯಾ? ಹಾಂ, ಮಾಡು. ಇವಾಗ ಭಯದಲ್ಲಿರ್ಬೇಕಾದ್ರೆ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತೀಯಾ? ಭಯ ಅಂದರೆ ಹೆಂಗೆ ತೋರಿಸ್ತೀಯಾ? ಇವಾಗ ಖುಷಿ ಅಂದರೆ? ಇವಾಗ ಕೋಪದಲ್ಲಿ ಯಾರಿಗಾದರೂ ಬೈತಾ ಇದ್ದೀನಿ ಅಂದರೆ ಯಾವ ರೀತಿ ತೋರಿಸ್ತೀಯಾ? ಓಕೆ, ಆಗ್ತೀಯಾ ಬಿಡು ಮುಂದೆ ಹೀರೋಯಿನ್. ಸರಿ. ಇನ್ನೊಂದು, ಇವಾಗ ನೀನು ಈ ಒಂದು ಯಾವುದು ಒಂದು ಸೀರಿಯಲ್ ಮಾಡ್ತಾ ಇದೆಯಲ್ಲ, ಯಾವ ಸೀರಿಯಲ್? ಜಗರಾತ್ರಿ ಸೀರಿಯಲಲ್ಲಿ ನೀನು ಯಾವ ಪಾತ್ರ ಕೊಟ್ಟಿದ್ದಾರೆ ನಿಂಗೆ? ಧ್ವನಿ. ನೀನು ಆ್ಯಡ್ ಶೂಟ್ ಎಲ್ಲ ಮಾಡಿದೀಯಂತೆ? ಹಾಂ. ಹೌದಾ? ಯಾವ್ದು ನಿಂಗೆ ನೆನಪಿದೆಯಾ ಯಾವ್ದು ಆ್ಯಡ್ ಶೂಟ್ ಮಾಡಿದ್ದೀನಿ ಅಂತೇಳಿ? ಸುಮ್ಮನೆ ಆ್ಯಕ್ಟಿಂಗ್ ಮಾಡಿ ಬಂದಿರ್ತೀಯ ಒಂದೊಂದು ಟೈಮ್? ತುಂಬ ಮೈಲಿ. ಓಕೆ. ಇವಾಗ 2 months ಇರೋ ಟೈಮ್ಲಿ ಮಾಡಿದ್ದೀನಿ ನಾನು. 2 months ಇರೋ ಟೈಮ್ಲಿ. 2 months ಬೇಬಿ. ಲಾಂಗ್ ಜರ್ನಿನೇ ಇದೆ ನಿಂದಲ್ವಾ? ನಮ್ಮ ಬರ್ಡೇ ಮುಗ್ದೋಯ್ತು. ಮುಗ್ದೋಯ್ತಾ? ಯಾವ ಮಂತ್ ನಿನ್ನ ಬರ್ಡೇ? April 22nd. ಓಕೆ. ನೀನು ಇಂಟರ್ವ್ಯೂ ಕೊಡ್ತಾ ಇದೀಯಾ ನನ್ನ ಜೊತೆಗೆ. ಮುಂದೆ ದೊಡ್ಡ ಹೀರೋಯಿನ್ ಆದ ತಕ್ಷಣ ನನ್ನ ಜೊತೆ ಇಂಟರ್ವ್ಯೂ ಕೊಡ್ತೀಯ ಅಲ್ವಾ ಇದೇ ರೀತಿಯಾಗಿ? ಹೌದು. ಪಕ್ಕ ಅಲ್ವಾ? ಪಕ್ಕ. ಇನ್ನು ಮುಂದೆ ದೊಡ್ಡವಳಾಗಿ ಬೆಳೆದ ಮೇಲೆ ಹೀರೋನ್ ಆಗಿರ್ತೀಯ. ಆ ಟೈಮಲ್ಲಿ ನಾನು ಬರ್ತೀನಿ, ಎಲ್ಲೋ ಒಂದು ಡೋರಲ್ಲಿ ನಿಂತ್ಕೊಂಡಿರ್ತೀನಿ, ರಿಯಾ ಮೇಡಮ್ ನನಗೆ ನಿಮ್ಮ ಇಂಟರ್ವ್ಯೂ ಮಾಡಬೇಕು, ನನಗೆ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತೀನಿ. ಅವಾಗ ಕೊಡ್ತೀಯಾ? ಹಾಂ. ನಾನು ಗುರ್ತು ಹಿಡಿತೀಯೋ ಇಲ್ವಾ ಗೊತ್ತಿಲ್ಲ ಆ ಟೈಮಲ್ಲಿ.
ಹಿಡಿತೀನಿ. ಇವಾಗ ಜನರಿಗೆ ಏನು ಹೇಳ್ತೀಯಾ? ನಿನ್ನ ಮೊದಲನೇ ಸಿನಿಮಾ ಇದಾಗಿದ್ದು ಜನರಿಗೆ ಯಾವ ರೀತಿಯಾಗಿ ಥಿಯೇಟ್ರಿಗೆ ಬಂದು ನನ್ನ ಸಿನಿಮಾವನ್ನು ನೋಡಿ ಅಂತ ಕೇಳ್ತೀಯಾ? ಕೇಳ್ಕೊ ಚೆನ್ನಾಗಿ. ನಾನು ಹೇಳ್ತೀನಿ, ಅಲ್ಲಿ ನೋಡ್ಕೊಂಡು ಹೇಳು. ಇದು ನಾನು ಹೇಳ್ತೀನಿ, ಎಲ್ಲರೂ ನೋಡಿ ನನ್ನ ಸೀರಿಯಲ್ನ, ಜೋಲಿ ಸೀರಿಯಲ್ನ, ಸೀರಿಯಲ್ ಅಲ್ಲ, ಮೂವಿನ. ಏನು ಹೇಳ್ತೀಯಾ? ಏನು ಗೊತ್ತಾ, ಜೋಲಿ ಮೂವಿನ ನೋಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾವನ್ನು ಬೆಳೆಸಿ, ಕನ್ನಡ ಸಿನಿಮಾನ ಬೆಳೆಸಿ ನೋಡ್ತೀರಲ್ವಾ? ನೋಡಿ ಪ್ಲೀಸ್. ಇದು ಪ್ರಾಮಿಸ್. ಗಾಡ್ ಪ್ರಾಮಿಸ್. ನೋಡ್ತಾರೆ ನಿನ್ನ ಈ ಮುದ್ದಾದ ಮುಖವನ್ನು ನೋಡೋಕ್ಕಾದ್ರೂ ಬಂದೇ ಬರ್ತಾರೆ ಥಿಯೇಟ್ರಿಗೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಜಾಲಿ ಮೂವಿಯಲ್ಲಿ ರಿಯಾ ಒಂದು ಪಾತ್ರ ಸಾಂಗಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಒಂದು ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು ಈ ಚಿತ್ರದಲ್ಲಿ, ಜಾಲಿ ಮೂವಿಯಲ್ಲಿ. ನೋಡಿದ್ರಲ್ಲ, ರಿಯಾ ಒಂದು ತುಂಬ ಟ್ಯಾಲೆಂಟೆಡ್ ಗರ್ಲ್. ಅವಳು ಧಾರಾವಾಹಿಯಲ್ಲೂ ಮಾಡ್ತಾ ಇದ್ದಾಳೆ. ಇನ್ನು ಅನೇಕ ಆ್ಯಡ್ಗಳಲ್ಲೂ ಕೂಡ ಇವರು ಮಾಡಿದ್ದಾರೆ. ಇನ್ನು ಹೇಳೋದಾದರೆ, ಈಗ ಜಾಲಿ ಮೂವಿಯಲ್ಲಿ ಒಂದು ಒಳ್ಳೆಯ ಪಾತ್ರದ ಜೊತೆಗೆ ಒಂದು ಕನ್ನಡ ಚಿತ್ರರಂಗಕ್ಕೆ ರಿಯಾ ಪರಿಚಯ ಆಗ್ತಾ ಇದ್ದಾಳೆ. ಎಲ್ಲರೂ ಕೂಡ ಈ ಒಂದು ಜಾಲಿ ಮೂವಿಯನ್ನು ಇದೇ ಜುಲೈ 31ನೇ ತಾರೀಕು ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಮಾತು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಹೇಳು ಹಾಯ್, ನಮಸ್ಕಾರ, ಹಾಯ್, ಬಾಯ್, 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 ನಮಸ್ಕಾರ. ಓಕೆ, ಅಷ್ಟೇ ಮಾಡ್ತೀಯಾ? ಈ ಥರ ಹಾಟ್ ಮಾಡ್ತೀಯಾ? ಓಕೆ, ಫ್ರೀಡಮ್ ಚಾನಲ್ ನೋಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್ ಬಾಯ್.